Hello everyone, welcome to Shakti Chemistry channel. In this video we are going to discuss the some chemicals which are prepared from the salt. Yes, salts ಇಂದ ಯಾವ್ಯಾವ ಕೆಮಿಕಲ್ಸ್ ಅನ್ನು ಯಾವ್ಯಾವ ಕಾಂಪೌಂಡ್ಸ್ ಅನ್ನು ಪ್ರಿಪೇರ್ ಮಾಡ್ತೇವೆ ಅಂತ ನಾವು ಈ ಕ್ಲಾಸ್ ಅಲ್ಲಿ ಕಲಿತಾ ಇದ್ದೇವೆ. ಹಿಂದಿನ ಕ್ಲಾಸ್ ನಲ್ಲಿ ನಾವು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಕಾಮನ್ ಸಾಲ್ಟ್ ಇಂದ ಹೆಂಗ್ ಪ್ರಿಪೇರ್ ಮಾಡ್ತಿದ್ರು ಅಂತ ಕಲ್ತಿದ್ವಿ. When sodium chloride is dissolved in water is when we make a brine solution. ಸೋಡಿಯಂ ಕ್ಲೋರೈಡ್ ಇನ್ ವಾಟರ್ ಸೊಲ್ಯೂಷನ್ ಅನ್ನು ನಾವು ಬ್ರೈನ್ ಅಂತ ಕರಿತೇವೆ. ಆ ಸೊಲ್ಯೂಷನ್ ಥ್ರೂ ಎಲೆಕ್ಟ್ರಿಕ್ ಆರ್ಕ್ ಅನ್ನು ಪಾಸ್ ಮಾಡಿದಾಗ ನಮ್ಗೇನು ಸಿಕ್ತಿತ್ತು? ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್ ಗ್ಯಾಸ್ ಅಲಾಂಗ್ ವಿತ್ ದಟ್ ಹೈಡ್ರೋಜನ್ ಗ್ಯಾಸ್ ಲಿಬ್ರೇಟ್ ಆಗ್ತಾ ಇತ್ತು. ನಾನು ಪ್ರಿವಿಯಸ್ ಕ್ಲಾಸಲ್ಲಿ ಹೇಳಿದ ಎಲ್ಲ ಪ್ರಾಡಕ್ಟ್ಸೂ ಕೂಡ ಇಂಪಾರ್ಟೆಂಟ್, ಕಮರ್ಷಿಯಲಿ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ನೆಕ್ಸ್ಟ್ ವಿ ಮೂವ್ ಟು ಬ್ಲೀಚಿಂಗ್ ಪೌಡರ್. ಎಸ್, ಬ್ಲೀಚಿಂಗ್ ಪೌಡರ್ ಬಗ್ಗೆ ಕೇಳಿರ್ತೀರಿ ನೀವು. ಬ್ಲೀಚಿಂಗ್ ಪೌಡ್ರನ್ನು ಏನಕ್ಕೆ ಯೂಸ್ ಮಾಡ್ತಾರೆ? ಇನ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್, ಇನ್ ಬಟ್ಟೆನ್ನೆಲ್ಲ ಪ್ರೊಡ್ಯೂಸ್ ಮಾಡ್ತಾರಲ್ಲ, ಆ ಇಂಡಸ್ಟ್ರಿದಲ್ಲಿ ಕಾಟನ್ ಆರ್ ಲೈಲಾನ್ ಕ್ಲಾತ್ಸನ್ನು ಬ್ಲೀಚ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಎಸ್, ಡ್ಯೂರಿಂಗ್ ಪ್ರೊಡಕ್ಷನ್ ಏನಿರ್ತದೆ, ಸಮ್ ಕಲರಿಂಗ್ ಇಂಪ್ಯೂರಿಟೀಸ್ ಇರ್ತಾವಲ್ಲ ಕ್ಲಾತ್ಸಲ್ಲಿ, ಅದನ್ನು ರಿಮೂವ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಆ್ಯಂಡ್ ಬ್ಲೀಚಿಂಗ್ ಪೌಡ್ರನ್ನ ಇನ್ ಪೇಪರ್ ಇಂಡಸ್ಟ್ರಿಯಲ್ಲೂ ಕೂಡ ಯೂಸ್ ಮಾಡ್ತಾರೆ. ಎಸ್, ಪೇಪರ್ನ ನಾವು ವುಡ್ ಪಲ್ಪಿಂದ ಪ್ರಿಪೇರ್ ಮಾಡಿರ್ತೇವಲ್ಲ, ಸೊ ಅದನ್ನು ಡಿಕಲರೈಸ್ ಮಾಡಲಿಕ್ಕೆ, ಎಸ್, ವುಡ್ ಕಲರನ್ನು ಡಿಕಲರೈಸ್ ಮಾಡಿ ವೈಟ್ ಕಲರನ್ನು ಪೇಪರ್ನಲ್ಲಿ ಪ್ರೊಡ್ಯೂಸ್ ಮಾಡಲಿಕ್ಕೆ ಪೇಪರ್ ಇಂಡಸ್ಟ್ರಿನಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ಹೇಳಿದಂಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲಿನೂ ಕೂಡ ಯೂಸ್ ಮಾಡ್ತಾರೆ ಫಾರ್ ಬ್ಲೀಚಿಂಗ್ ಕಾಟನ್ ಆ್ಯಂಡ್ ಲೈಲಾನ್ ಕ್ಲಾತ್ಸ್. ಆ್ಯಂಡ್ ಇನ್ ಲಾಂಡ್ರೀಸ್ನಲ್ಲಿ ಏನು ವಾಶ್ಡ್ ಕ್ಲಾತ್ಸ್ ಇರ್ತಾವಲ್ಲ, ಅದನ್ನು ಬ್ಲೀಚ್ ಮಾಡಲಿಕ್ಕೆ, ಅದರಲ್ಲಿರೋ ಏನಾದರೂ ಸ್ಟೇನನ್ನು ರಿಮೂವ್ ಮಾಡಲಿಕ್ಕೂ ಕೂಡ ನಾವು ಬ್ಲೀಚಿಂಗ್ ಪೌಡ್ರನ್ನು ಯೂಸ್ ಮಾಡ್ತಿರ್ತೇವೆ. ಆ್ಯಂಡ್ ಇಂಡಸ್ಟ್ರಿನಲ್ಲಿ ಆ್ಯಸ್ ಆಕ್ಸಿಡೈಸಿಂಗ್ ಏಜೆಂಟ್, ಎಸ್, ಇಂಡಸ್ಟ್ರೀಸಲ್ಲಿ ಆ್ಯಸ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿನೂ ನಾವು ಯೂಸ್ ಮಾಡ್ತೀವಿ ಇದನ್ನು, ಬ್ಲೀಚಿಂಗ್ ಪೌಡ್ರನ್ನು. ಆ್ಯಂಡ್ ವಾಟರ್ನಲ್ಲಿರೋ ಇಂಪ್ಯೂರಿಟೀಸನ್ನು ರಿಮೂವ್ ಮಾಡಲಿಕ್ಕೆ, ಟು ಮೇಕ್ ವಾಟರ್ ಪ್ಯೂರ್. ಇನ್ ಪ್ಯೂರಿಫಿಕೇಶನ್ ಆಫ್ ವಾಟರ್ ಆಲ್ಸೋ ವಿ ಯೂಸ್ ಬ್ಲೀಚಿಂಗ್ ಪೌಡರ್. ಎಸ್, ಇಷ್ಟೆಲ್ಲ ಇಂಪಾರ್ಟೆನ್ಸನ್ನು ನಮ್ಮದು ಬ್ಲೀಚಿಂಗ್ ಪೌಡರ್ ಹೊಂದಿದೆ. ಅಂದರೆ ನಾವು ಬ್ಲೀಚಿಂಗ್ ಪೌಡರ್ನ ಹೆಂಗೆ ಪ್ರಿಪೇರ್ ಮಾಡ್ತೇವೆ? ಎಸ್, ನಾನು ಹೇಳಿದೆ, ಈಗ ನಾವು ಕಲಿತಾ ಇರೋದು ಏನಂತಂದರೆ ಕಾಮನ್ ಸಾಲ್ಟಿಂದ ಪ್ರಿಪೇರ್ ಮಾಡ್ತಾ ಇರುವಂಥ ಕಾಂಪೌಂಡ್ಸ್ಗಳ ಬಗ್ಗೆ. ಸೊ ಕಾಮನ್ ಸಾಲ್ಟನ್ನು ನಾವು ಎಲೆಕ್ಟ್ರಿಕ್ ಆರ್ಕ್ ಪಾಸ್ ಮಾಡಿದಾಗ ಏನು ಎಕ್ವೆಸ್ ಮೀಡಿಯಮ್ ಏನು ಕ್ಲೋರಿನ್ ಸಿಕ್ತಿತ್ತಲ್ಲ, ಆ ಪ್ರಾಡಕ್ಟನ್ನು ನಾವು ಬ್ಲೀಚಿಂಗ್ ಪೌಡರ್ ಪ್ರಿಪ್ರೇಷನಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಎಸ್, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇಸ್ ದೇರ್. ಎಸ್, ವೆನ್ ವಿ ರಿಯಾಕ್ಟ್ ವಿತ್ chlorine, yes, when we react calcium hydroxide with chlorine, then we get calcium oxychloride. Yes, ಏನಂತಾರೆ? ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಟ್ ಅಂತ ಕರಿತೇವೆ. ಇದನ್ನು ಬ್ಲೀಚಿಂಗ್ ಪೌಡರ್ ಅಂತ ಹೇಳ್ತಾರೆ. ಎಸ್, ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಟನ್ನು ನಾವು ಬ್ಲೀಚಿಂಗ್ ಪೌಡರ್ ಅಂತ ಅಂತಾರೆ. ಆ್ಯಂಡ್ ಇದು ಇವೆಲ್ಲ ಪ್ರೊಸೆಸ್ಸಲ್ಲಿ ಇಂಡಸ್ಟ್ರಿಯಲ್ಲಿ ಇಂಪಾರ್ಟೆನ್ಸನ್ನು ಹೊಂದಿದೆ. ಆ್ಯಂಡ್ ಅಲಾಂಗ್ ವಿತ್ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ವಾಟರ್ ಕೂಡ ರಿಲೀಸ್ ಆಗ್ತಾ ಇನ್ ದಿಸ್ ರಿಯಾಕ್ಷನ್. ಸೊ ಈ ನಮ್ಮ ಕಾಮನ್ ಸಾಲ್ಟಿಂದ ಏನು ಪ್ರಾಡಕ್ಟ್ಸ್ ಬಂದಿತ್ತಲ್ಲ, ಅದರಲ್ಲಿ ಒಂದು ಪ್ರಾಡಕ್ಟ್ ಆದ ಕ್ಲಾರಿನನ್ನು ಯೂಸ್ ಮಾಡಿಕೊಂಡು ನಾವು ಬ್ಲೀಚಿಂಗ್ ಪೌಡ್ರನ್ನು ಯೂಸ್ ಮಾಡ್ತೀವಿ. ಕಾಮನ್ ನೇಮ್ ಈಸ್ ಬ್ಲೀಚಿಂಗ್ ಪೌಡರ್. ಅಂದರೆ ಡಾರ್ಕ್ ಕಲರನ್ನು ರಿಮೂವ್ ಮಾಡಲಿಕ್ಕೆ, ಸ್ಟೇನನ್ನು ರಿಮೂವ್ ಮಾಡಲಿಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಈಸ್ ಬೇಕಿಂಗ್ ಸೋಡಾ. ಎಸ್, in day-to-day life we use baking soda to make our cooking faster and to make some food stuffs crispy. in pakoda ಇಂಥದ್ರಲ್ಲೆಲ್ಲ ನಾವು ಬೇಕಿಂಗ್ ಸೋಡಾನ ಅದನ್ನು ಕ್ರಿಸ್ಪಿ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. ಸಮ್ಟೈಮ್ ಬಾಯ್ಲಿಂಗನ್ನು, ಕುಕ್ಕಿಂಗನ್ನು ಫಾಸ್ಟ್ ಮಾಡಲಿಕ್ಕೂ ಕೂಡ ನಾವು ಬೇಕಿಂಗ್ ಸೋಡಾವನ್ನು ಯೂಸ್ ಮಾಡ್ತೇವೆ. ಆರಲ್ ಸಮ್ಟೈಮ್ ಇಡ್ಲಿ ದೋಸಾದಂಥ ಪ್ರಾಡಕ್ಟ್ಸನ್ನು ಫ್ಲಫಿ ಮಾಡಲಿಕ್ಕೂ ಕೂಡ ನಾವು ಬೇಕಿಂಗ್ ಸೋಡಾನ ಯೂಸ್ ಮಾಡ್ತೇವೆ. ಓಕೆ, ಸೊ ಯೂಸಸ್ ಆಫ್ ಬೇಕಿಂಗ್ ಸೋಡಾ ಏನು? ಇನ್ ಕುಕ್ಕಿಂಗ್. ಎಸ್, ಏನಾಯಿತು? ಕುಕ್ಕಿಂಗನ್ನು ಫಾಸ್ಟ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೇವೆ. ಆ್ಯಂಡ್ ಇದನ್ನು ಇನ್ ಪ್ರೊಡಕ್ಷನ್ ಆಫ್ ಬೇಕಿಂಗ್ ಪೌಡರ್. ಎಸ್, ಬೇಕಿಂಗ್ ಸೋಡಾ ಅನ್ನೋದು ಬೇರೆ, ಬೇಕಿಂಗ್ ಪೌಡರ್ ಅನ್ನೋದು ಬೇರೆ. ಪ್ರೊಡಕ್ಷನ್ ಆಫ್ ಬೇಕಿಂಗ್ ಪೌಡರಲ್ಲಿನೂ ಕೂಡ ಇದನ್ನು ಯೂಸ್ ಮಾಡ್ತೀವಿ, ಇದನ್ನು ಬೇಕಿಂಗ್ ಸೋಡಾನ. ಆ್ಯಂಡ್ ಹಾಗೆ ಮಿಲ್ಕ್ ಆಫ್ ಮ್ಯಾಗ್ನೇಷಿಯನ್ನ ಆ್ಯಂಟಾಸಿಡ್ ಆಗಿ ಯೂಸ್ ಮಾಡ್ತಿದ್ರಲ್ಲ ಸ್ಟಮಕ್ ಡಿಸಾರ್ಡರಲ್ಲಿ, ಅದೇ ಥರ ಬೇಕಿಂಗ್ ಸೋಡಾನು ಕೂಡ ಆ್ಯಂಟಾಸಿಡ್ ಆಗಿ ಯೂಸ್ ಮಾಡ್ತಾರೆ. ಎಸ್, ಬಿಕಾಸ್ ದಿಸ್ ಈಸ್ ದ ಮೈಲ್ಡ್ ಬೇಸ್, ಸೊ ದಿಸ್ ಈಸ್ ಯೂಸ್ಡ್ ಆಸ್ ಎ ಆ್ಯಂಟಾಸಿಡ್
to treat stomach disorder due to acidity. And this sodium containing salt is also used as a fire extinguisher. Yes. ಬೆಂಕಿ ಇದ್ದಂಥ ಸಂದರ್ಭದಲ್ಲಿ ಫೈರ್ ಎಕ್ಸ್ಟಿಂಗ್ವಿಷ್ ಮಾಡಲಿಕ್ಕೂ ಕೂಡ ನಾವು ಬೇಕಿಂಗ್ ಸೋಡಾನ ಸಾಲ್ಟನ್ನು ಯೂಸ್ ಮಾಡ್ತೇವೆ. ಮೇನ್ಲಿ ಅದನ್ನೇ ಅಂತಲ್ಲ, ಅದರ್ ಕಂಪೋಸ್ಟ್ ಜೊತೆ ಇದನ್ನು ಕೂಡ ನಾವು ಯೂಸ್ ಮಾಡ್ತೇವೆ. ಸೊ ದೀಸ್ ಆರ್ ದ ಸಮ್ ಯೂಸಸ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಬೇಕಿಂಗ್ ಸೋಡಾ. ಆ್ಯಂಡ್ ಬೇಕಿಂಗ್ ಸೋಡಾ is also a product of our common salt, that is sodium chloride. Yes, let's study how we prepare baking soda. Yes, we react sodium chloride with water and carbon dioxide also we use, and ammonia. Here 4 compounds react together. ಯಾವುದು ಸೋಡಿಯಂ ಕ್ಲೋರೈಡ್, ವಾಟರ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಅಮೋನಿಯಾ ನಾವು ಬೇಕಿಂಗ್ ಸೋಡಾದ ಪ್ರಿಪ್ರೇಷನಲ್ಲಿ ಯೂಸ್ ಮಾಡ್ತೇವೆ. ಸೊ ವಾಟ್ ವಿ ಗೆಟ್ ಈಸ್ sodium hydrogen carbonate. This is our baking soda. Yes, sodium hydrogen carbonate along with that ammonium chloride we get. Okay, ಏನಾಯಿತು, ಈ 4 ಕಂಪೌಂಡ್ಸ್ನ ರಿಯಾಕ್ಟ್ ಮಾಡಿದಾಗ ಬೇಕಿಂಗ್ ಸೋಡಾ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತಾದ್ರೂ ಅನ್ಬೋದು, ಆರ್ ಎಲ್ ಸೋಡಿಯಂ ಬೈಕಾರ್ಬೋನೇಟ್ ಅಂತಲೂ ಅಂತೆ ಕಾಮನ್ ಆಗಿ. ಅದ್ರ ಜೊತೆ ಅಮೋನಿಯಂ ಕ್ಲೋರೈಡ್ ನಮಗೆ ಪ್ರಾಡಕ್ಟ್ ಆಗಿ ಸಿಕ್ತು. ದಿಸ್ ಈಸ್ ದ ಕೆಮಿಕಲ್ ಫಾರ್ಮುಲಾ ಆಫ್ ಬೇಕಿಂಗ್ ಸೋಡಾ. ಸೊ ಈ ರೀತಿ ನಾವು ಕಾಮನ್ ಸಾಲ್ಟಿಂದ ಬೇಕಿಂಗ್ ಸೋಡಾನ ಪ್ರಿಪೇರ್ ಮಾಡ್ತೇವೆ. ಆ್ಯಂಡ್ ಇಟ್ ಹ್ಯಾವ್ ಮಲ್ಟಿಪಲ್ ಯೂಸಸ್ ಇನ್ ಅವರ್ ಡೇ ಟು ಡೇ ಲೈಫ್. ಬೇಕಿಂಗ್ ಸೋಡಾ ಹೆಂಗೆ ಫುಡ್ಡನ್ನು ಐದರ್ ಕ್ರಿಸ್ಪಿ ಮಾಡ್ತದೆ ಆರ್ ಎಸ್ ಫ್ಲಫಿ ಮಾಡ್ತದೆ ಅಂತ ನೋಡಿದರೆ, ದಟ್ ಈಸ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಲ್ಲ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂದರೆ ಬೇಕಿಂಗ್ ಸೋಡಾ. ಯಾವಾಗ ಇನ್ ಪ್ರೆಸೆನ್ಸ್ ಆಫ್ ವಾಟರ್ ಅದನ್ನು ನಾವು ಹೀಟ್ ಮಾಡ್ತೇವೆ, ಈ ಟ್ರಯಾಂಗಲ್ ಇಂಡಿಕೇಟ್ಸ್ ಹೀಟಿಂಗ್. ಓಕೆ, ಯಾವಾಗ ಇನ್ ಪ್ರೆಸೆನ್ಸ್ ಆಫ್ ವಾಟರ್ ನಾವು ಅದನ್ನು ಹೀಟ್ ಮಾಡ್ತೇವೆ, ಅದು ಸೋಡಿಯಂ ಕಾರ್ಬೋನೇಟ್ ಆಗಿ ಕನ್ವರ್ಟ್ ಆಗ್ತದೆ. ಆ್ಯಂಡ್ ಅಲಾಂಗ್ ವಿತ್ ದಟ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ರಿಲೀಸ್ ಆಗ್ತದೆ. ಓಕೆ, ಆ್ಯಂಡ್ ಏನು ಕುಕ್ಕಿಂಗ್ ಆಗಬೇಕಾದ್ರೆ, ಎಸ್ ಬಾಯ್ಲಿಂಗ್ ಆಗಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಲಿಬ್ರೇಟ್ ಆಗ್ತದಲ್ಲ, ಎಸ್ ಆ ಗ್ಯಾಸ್ ಲಿಬ್ರೇಟ್ ಆಗಿರೋದ್ರಿಂದ ಏನಾಯಿತು, ಅಲ್ಲಿ ಫುಡ್ ಫ್ಲಫಿ ಆಯಿತು. ಎಸ್, ಅದು ಕಾರ್ಬನ್ ಗ್ಯಾಸ್ ಏನು ಆ ಫುಡ್ಡಲ್ಲಿ ಟ್ರ್ಯಾಪ್ ಆಗಿರೋದಿಲ್ಲ, ಅದು ಎಸ್ಕೇಪ್ ಆಗ್ತದೆ. ಅದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಪ್ರೊಡ್ಯೂಸ್ ಆಗಿ ಎಸ್ಕೇಪ್ ಆಗೋದ್ರಿಂದ ಫುಡ್ ಫ್ಲಫಿ ಆಗ್ತದೆ ಆ್ಯಂಡ್ ಕ್ರಿಸ್ಪಿ ಆಗ್ತದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ವಾಷಿಂಗ್ ಸೋಡಾ. ಎಸ್, ವಾಷಿಂಗ್ ಸೋಡಾ ಅಂತ ಯಾಕಂದ್ರೆ ಅಂತಂದರೆ, ನಾನು ಮೊದಲೇ ಬಹಳ ಸಲ ಹೇಳಿದ್ದೀನಿ, ಸೋಪ್ ಈಸ್ ನಥಿಂಗ್ ಅದರ್ ದೆನ್ ಸೋಡಿಯಂ ಆರ್ ಪೊಟ್ಯಾಷಿಯಮ್ ಸಾಲ್ಟ್ ಆಫ್ ಫ್ಯಾಟಿ ಆ್ಯಸಿಡ್. ಸೋಡಿಯಮನ್ನು ಜಾಸ್ತಿ ನಾವು ಯೂಸ್ ಮಾಡೋದ್ರಿಂದ ಅದನ್ನು ವಾಷಿಂಗ್ ಸೋಡಾ ಅಂತ ಕರಿತೇವೆ. ಎಸ್, ಸೋಡಾ ಅಂತಂದರೆ ಸೋಡಿಯಮನ್ನು ಇಂಡಿಕೇಟ್ ಮಾಡ್ತಿರ್ತದೆ. ಎಸ್, ಅದನ್ನು ಹೆಂಗೆ ಪ್ರಿಪೇರ್ ಮಾಡ್ತೇವೆ, ಎಸ್ ಈ ಪ್ರೊಸೆಸ್ಸಲ್ಲಿ ಏನು ಸೋಡಿಯಂ ಕಾರ್ಬೋನೇಟ್ ರಿಲೀಸ್ ಆಗಿದೆ ಅಲ್ಲ, ಆ ಸೋಡಿಯಂ ಕಾರ್ಬೋನೇಟ್ ಅನ್ನು ನಾವು ಪ್ರಿಪ್ರೇಷನ್ ಆಫ್ ವಾಷಿಂಗ್ ಸೋಡಾದಲ್ಲಿ ಯೂಸ್ ಮಾಡ್ತೇವೆ. ಎಸ್, ಡೈರೆಕ್ಟಾಗಿ ನಾವಿಲ್ಲಿ ಸೋಡಿಯಂ ಕ್ಲೋರೈಡನ್ನು ಯೂಸ್ ಮಾಡಿಲ್ಲ, ಬಟ್ ನಾವು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಬೇಕಿಂಗ್ ಸೋಡಾನ ಪ್ರೊಡ್ಯೂಸ್ ಮಾಡಲಿಕ್ಕೆ ನಾವು ಸೋಡಿಯಂ ಕ್ಲೋರೈಡನ್ನು ಯೂಸ್ ಮಾಡಿದ್ವಿ. ಅದರ ಸೈಡ್ ಪ್ರಾಡಕ್ಟ್ ಆಗಿ ನಮಗೇನು ಬಂತು, ನೆಕ್ಸ್ಟ್ ರಿಯಾಕ್ಷನಲ್ಲಿ ಸೋಡಿಯಂ ಕಾರ್ಬೋನೇಟ್ ಬಂತು. ಸೊ ಇಂಡೈರೆಕ್ಟ್ ಆಗಿ ಇದು ಕೂಡ ಒನ್ ಆಫ್ ದ ಪ್ರಾಡಕ್ಟ್ ಆಫ್ ಸೋಡಿಯಂ ಕ್ಲೋರೈಡ್. sodium carbonate when it reacts with water on heating, it will convert into washing soda. Yes, washing soda the formula ಈ ಥರ ಇರ್ತದೆ. ಎಸ್, ವಾಷಿಂಗ್ ಸೋಡಾದ ಫಾರ್ಮುಲಾ ಈ ಥರ ಇತ್ತು ಅಂತಂದರೆ 10 molecules ಆಫ್ ವಾಟರ್ ಇದಾವಲ್ಲ, ಎಸ್ 10 moles ಆಫ್ ವಾಟರ್ ಇದ್ದಾವೆ. ದಟ್ ಮೀನ್ಸ್ ಏನು ಇಂಡಿಕೇಟ್ ಮಾಡ್ತದೆ, ಬೇಕಿಂಗ್ ಸೋಡಾ ವಾಷಿಂಗ್ ಸೋಡಾ ವೆಟ್ ಇದೆಯಾ, ಒಬ್ವಿಯಸ್ಲಿ ಅದು ವೆಟ್ ಇಲ್ಲ, ಬಟ್ ಅದರಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಇದ್ದಾವೆ. ಆ ಥರ ವಾಟರ್ ಮಾಲಿಕ್ಯೂಲ್ಸನ್ನು ಏನಂತೇವೆ ಅಂತಂದರೆ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕರಿತೇವೆ. ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತಂದರೆ ವಾಟರ್ ಮಾಲಿಕ್ಯೂಲ್ಸ್ ಏನು ಅದರಲ್ಲಿ ಕಂಪೌಂಡಲ್ಲಿ ಪ್ರೆಸೆಂಟ್ ಇರ್ತದೆ, ಅದು ಕಂಪೌಂಡನ್ನು ವೆಟ್ ಮಾಡೋದಿಲ್ಲ, ಬಟ್ ಆ ಕ್ರಿಸ್ಟಲ್ಸ್ನಲ್ಲಿ ಏನು ಸ್ಪೇಸ್ ಇರ್ತದಲ್ಲ, ಕ್ರಿಸ್ಟಲ್ ಫಾರ್ಮಾದಾಗ ಏನು ಸ್ಪೇಸ್ ಇರ್ತದಲ್ಲ, ಅದರಲ್ಲಿ ಟ್ರ್ಯಾಪ್ ಹಾಕ್ಕೊಂಡಿರ್ತದೆ. ಓಕೆ, ಅದರಲ್ಲಿ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇದೆ ಅಂತ ಹೆಂಗೆ ಪತ್ತೆ ಹಚ್ಚೋದು,
ಅದಕ್ಕೇನು ಮಾಡ್ಬೇಕಂತಂದರೆ ಒಂದು ಟೆಸ್ಟ್ ಟ್ಯೂಬಲ್ಲಿ ಸ್ಮಾಲ್ ಅಮೌಂಟ್ ಆಫ್ ವಾಷಿಂಗ್ ಸೋಡಾನ ತಗೊಂಡು ಅದನ್ನು ಹೀಟ್ ಮಾಡಿತ್ತು ಅಂದರೆ ಏನಾಯಿತು, ಸ್ಮಾಲ್ ವಾಟರ್ ಡ್ರಾಪ್ಲೆಟ್ ಎಸ್ ಆ ಟೆಸ್ಟ್ ಟ್ಯೂಬಿಗೆ ಅಂಟ್ಕೊಂಡಿರೋದು ನಮಗೆ ಕಂಡು ಬರ್ತದೆ. ಅಂದರೆ ನಮ್ಮದು ವಾಷಿಂಗ್ ಸೋಡಾದಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಇದ್ದಾವೆ, ಬಟ್ ಅವು ಕ್ರಿಸ್ಟಲ್ಸ್ನಲ್ಲಿ ಎಲ್ಲೆಲ್ಲಿ ಸ್ಪೇಸ್ ಇದೆ ಅಲ್ಲಿ ಹೊಂದ್ಕೊಂಡಿದ್ದಾವೆ, ಅವು ಅದನ್ನು ವೆಟ್ ಮಾಡೋದಿಲ್ಲ. ಎಸ್, ಅದನ್ನು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕರಿತೇವೆ. ಅದೇ ಥರ ನಮ್ಮದು ಕಾಪರ್ ಸಲ್ಫೇಟ್, ಎಸ್ ಕಾಪರ್ ಸಲ್ಫೇಟ್ ಈ ಥರದ್ದು ಫಾರ್ಮುಲಾ ಇದೆ. ಇದರಲ್ಲೂ ಕೂಡ 5 molecules ಆಫ್ ವಾಟರ್ ಇದ್ದಾವೆ ಇನ್ ದ ಫಾರ್ಮ್ ಆಫ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಕಾಪರ್ ಸಲ್ಫೇಟನ್ನು ಏನಂತೇವೆ, ಕಾಮನ್ಲಿ ಇದನ್ನು ಮೇಲ್ತುತ್ತ ಅಂತ ಕರೀತಾರೆ ಆಡುಭಾಷೆಯಲ್ಲಿ. ಇದನ್ನು ಏನು ಮಾಡ್ತಾರೆ, ಇದು ಇನ್ಸೆಕ್ಟಿಸೈಡ್ ಆಗಿ ಯೂಸ್ ಮಾಡ್ತಾರೆ. ಎಸ್, ಈ ಕಾಪರ್ ಸಲ್ಫೇಟ್ ಏನಿದೆ ಯೂಶ್ವಲಿ ಇದು ಬ್ಲೂ ಕಲರಲ್ಲಿ ಇರ್ತದೆ. ಓಕೆ, ಎಸ್ ಬ್ಲೂ ಕಲರಲ್ಲಿ ಇರ್ತದೆ. ಇದನ್ನು ಹೀಟ್ ಮಾಡಿದಾಗ ಜಸ್ಟ್ ಲೈಕ್ ನಾವೇನು ವಾಷಿಂಗ್ ಸೋಡಾನ ಹೀಟ್ ಮಾಡಿದ್ವಲ್ಲ ಅದೇ ಥರ ನಾವು ಮೇಲ್ತುತ್ತನ್ನು ಹೀಟ್ ಮಾಡಿದಾಗ ಬ್ಲೂ ಕಲರ್ ಡಿಸಪಿಯರ್ ಆಗ್ತದೆ. ಬ್ಲೂ ಕಲರ್ ಡಿಸಪಿಯರ್ ಆಗಿ ಸ್ಮಾಲ್ ಅಮೌಂಟ್ ಆಫ್ ವಾಟರ್ ಏನಾಯಿತು ಟೆಸ್ಟ್ ಟ್ಯೂಬ್ ಸೈಡಿಗೆ ಅಂಟ್ಕೊಂಡಿರೋದು ಕಂಡುಬರ್ತದೆ, ಸ್ಮಾಲ್ ಡ್ರಾಪ್ಲೆಟ್ಸ್. ಅದನ್ನು ಈ ವಾಟರ್ ಮಾಲಿಕ್ಯೂಲ್ಸನ್ನು ಕೂಡ ನಾವು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕರಿತೇವೆ. ಅದೇ ಮೇಲ್ತುತ್ತಾಗೆ ಸ್ಮಾಲ್ ಅಮೌಂಟ್ ಆಫ್ ಡಿಕಲರೈಸ್ ಆಯ್ತಲ್ಲ, ಅದು ಬ್ಲೂ ಕಲರ್ ಇದ್ದದ್ದು ವೈಟ್ ಕಲರ್ ಆಗಿ ಕನ್ವರ್ಟ್ ಆಯಿತು ಆಫ್ಟರ್ ಹೀಟಿಂಗ್. ಆ ವೈಟ್ ಕಲರ್ಡ್ ಕಾಪರ್ ಸಲ್ಫೇಟಿಗೆ ಸ್ಮಾಲ್ ಅಮೌಂಟ್ ಆಫ್ ವಾಟರ್ನ ಮತ್ತೆ ಆ್ಯಡ್ ಮಾಡಿದರೆ ಅಂದರೆ ಅದು ಬ್ಲೂ ಕಲರಿಗೆ ಬರ್ತದೆ. ಓಕೆ, ಇನ್ ದಿಸ್ ಕಾಪರ್ ಸಲ್ಫೇಟ್ ಆಲ್ಸೋ ಮೇಲ್ತುತ್ತನ್ನು ನೀವು ಟಚ್ ಮಾಡ್ತು ಅಂತಂದರೆ ಅದು ವೆಟ್ ಆಗಿರೋದಿಲ್ಲ. ಎಸ್, ಅದು ಡ್ರೈ ಪೌಡರೇ. ಅಂದರೆ ಏನು ವಾಟರ್ ಮಾಲಿಕ್ಯೂಲ್ಸ್ ಇದಾವಲ್ಲ ಅವು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ರೂಪದಲ್ಲಿ ಇದಾವಂತ ನಮಗೆ ಇದರಿಂದ ಕ್ಲಿಯರ್ ಆಗ್ತದೆ. ಓಕೆ, ಆ್ಯಂಡ್ ವಾಷಿಂಗ್ ಸೋಡಾದ ಯೂಸಸ್ ಏನು? ಎಸ್, ವಾಷಿಂಗ್ ಸೋಡಾನ ಏನು ಮಾಡ್ತಾರೆ ಮೆನಿ ಇಂಡಸ್ಟ್ರೀಸ್, ಎಸ್ ಗ್ಲಾಸ್ ಇಂಡಸ್ಟ್ರೀಸ್ ಆಗಿರ್ಬೋದು, ಸೋಪ್ ಇಂಡಸ್ಟ್ರಿ ಆಗಿರ್ಬೋದು, ಆರ್ ಎಸ್ ಪೇಪರ್ ಇಂಡಸ್ಟ್ರೀಸ್ನಲ್ಲಿ ಏನು ಮಾಡ್ತಾರೆ ಆ್ಯಸ್ ಎ ಕ್ಲೆನ್ಸಿಂಗ್ ಏಜೆಂಟ್ ಯೂಸ್ ಮಾಡ್ತಾರೆ. ಓಕೆ, ಕ್ಲೆನ್ಸಿಂಗ್ ಅಂದರೆ ಕ್ಲೀನಿಂಗ್ ಅಂತಾನೆ, ಕ್ಲೆನ್ಸಿಂಗ್ ಏಜೆಂಟ್ ಆಗಿದ್ದನ್ನು ಯೂಸ್ ಮಾಡ್ತಾರೆ ಇನ್ ಮೆನಿ ಇಂಡಸ್ಟ್ರೀಸ್. ಆ್ಯಂಡ್ ಇನ್ ಪ್ರಿಪ್ರೇಷನ್ ಆಫ್ ಬೋರಾಕ್ಸ್ ಅಂತಂದರೆ ಬೋರೋಸಿಲಿಕೇಟ್ ಗ್ಲಾಸ್ ಅಂತ, ಬೋರೋಸಿಲಿಕೇಟ್ ಗ್ಲಾಸ್ ಅಂತ ಅದರ ಪ್ರಿಪ್ರೇಷನಲ್ಲೂ ಕೂಡ ಇದನ್ನು ಉಪಯೋಗಿಸ್ತಾರೆ. ಆ್ಯಂಡ್ ಇನ್ ಡೊಮೆಸ್ಟಿಕ್ ಕ್ಲೀನಿಂಗ್, ಕ್ಲಾತ್ ಇರ್ಬೋದು, ಫ್ಲೋರ್ ಇರ್ಬೋದು, ಕ್ಲೀನಿಂಗ್ ಡೊಮೆಸ್ಟಿಕ್ ಕ್ಲೀನರ್ ಆಗಿನೂ ಇದನ್ನು ಯೂಸ್ ಮಾಡ್ತಾರೆ. ಡೊಮೆಸ್ಟಿಕ್ ಕ್ಲೀನಿಂಗ್. ಓಕೆ, ಆ್ಯಂಡ್ ಟು ರಿಮೂವ್ ಹಾರ್ಡ್ನೆಸ್ ಆಫ್ ವಾಟರ್, ಇದ್ರ ಬಗ್ಗೆ ನಿಮ್ಗೆ ಗೊತ್ತೇ ಇರ್ತದೆ. ಹಾರ್ಡ್ನೆಸ್ ಆಫ್ ವಾಟರ್ ಅಂದ್ರೇನು, ನೀರಿನ ಗಡಸುತನ. ಹಾರ್ಡ್ ವಾಟರ್ನ ಸಾಫ್ಟ್ ವಾಟರ್ ಆಗಿ ಮೃದು ನೀರನ್ನಾಗಿ ಕನ್ವರ್ಟ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಎಸ್, ಏನಾಯಿತು, ಗ್ಲಾಸ್ ಇಂಡಸ್ಟ್ರಿ, ಸೋಪ್ ಇಂಡಸ್ಟ್ರಿ, ಪೇಪರ್ ಇಂಡಸ್ಟ್ರಿನಲ್ಲಿ ಆ್ಯಸ್ ಎ ಕ್ಲೀನಿಂಗ್ ಏಜೆಂಟ್. ಬೋರಾಕ್ಸ್ ಅಂದರೆ ಅದೊಂದು ಟೈಪ್ ಆಫ್ ಗ್ಲಾಸ್, ಬೋರೋಸಿಲಿಕೇಟ್ ಗ್ಲಾಸ್ ಅಂತ ಅದರ ಪ್ರಿಪ್ರೇಷನಲ್ಲಿ. ಆ್ಯಂಡ್ ಡೊಮೆಸ್ಟಿಕ್ ಕ್ಲೀನಿಂಗ್ ಅಂದರೆ ವಾಷಿಂಗ್ ಪರ್ಪಸಲ್ಲಿ ಆ್ಯಂಡ್ ಫ್ಲೋರ್ ಕ್ಲೀನಿಂಗ್ ಪರ್ಪಸಲ್ಲಿ, ಮತ್ತು ನೀರಿನ ಗಡಸುತನನ ತೆಗಿಲಿಕ್ಕೂ ಕೂಡ ವಾಷಿಂಗ್ ಸೋಡಾನ ಯೂಸ್ ಮಾಡ್ತಾರೆ. ಮತ್ತೊಂದು ಕಾಂಪೌಂಡ್ ಇದೆ ಜಿಪ್ಸಮ್ ಅಂತ ಕರೀತಾರೆ. ಎಸ್, ಜಿಪ್ಸಮ್. ಎಸ್, ಅದರ ಫಾರ್ಮುಲಾ ಏನಿದೆ, ಕ್ಯಾಲ್ಶಿಯಂ ಸಲ್ಫೇಟ್ ಆ್ಯಂಡ್ ವಿಚ್ ಹ್ಯಾವ್ 2 ವಾಟರ್ ಮಾಲಿಕ್ಯೂಲ್ಸ್ ಇನ್ ಇಟ್. ಇದನ್ನು ಜಿಪ್ಸಮ್ ಅಂತ ಕರೀತಾರೆ. ಜಿಪ್ಸಮನ್ನು ಎಲ್ಲಿ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗಲ್ಲಿ ಯೂಸ್ ಮಾಡ್ತಾರೆ. ಅಂದರೆ ಜಿಪ್ಸಮನ್ನು ಸಿಮೆಂಟಲ್ಲಿ ಒಂದು ಇಂಗ್ರೀಡಿಯೆಂಟ್ ಆಗಿ ಯೂಸ್ ಮಾಡ್ತಾರೆ. ಇದೇನು ಮಾಡ್ತದೆ, ಸಿಮೆಂಟ್ ಬೇಗ ಹಾರ್ಡ್ ಆಗಲಿಕ್ಕೆ, ಎಸ್ ಕನ್ಸ್ಟ್ರಕ್ಷನ್ ಪ್ರಾಸೆಸ್ ಈಸಿ ಆಗಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಎಸ್, ಜಿಪ್ಸಮ್ ಯಾವ ಅಮೌಂಟಲ್ಲಿ ಯೂಸ್ ಮಾಡ್ತಾರಲ್ಲ ಸಿಮೆಂಟಲ್ಲಿ, ಅದು ಪ್ರಾಪರ್ ಅಮೌಂಟ್ ಇರಬೇಕು. ಅದಕ್ಕಿಂತ ಕಡಿಮೆ ಅಮೌಂಟಲ್ಲಿ ಜಿಪ್ಸಮ್ ಯೂಸ್ ಆಗಿತ್ತು ಅಂತಂದರೆ ಸಿಮೆಂಟ್ ಬೇಗ ಹಾರ್ಡ್ನಿಂಗ್ ಆಗೋದಿಲ್ಲ, ಗಟ್ಟಿ ಆಗೋದಿಲ್ಲ. ಇನ್ ಕೇಸ್ ನಾವು ಅದನ್ನು ಜಾಸ್ತಿ ಅಮೌಂಟಲ್ಲಿ ಸಿಮೆಂಟಲ್ಲಿ ಆ್ಯಸ್ ಎ ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತು ಅಂತಂದರೆ ಕ್ರ್ಯಾಕಿಂಗ್ ಆಗ್ತದೆ, ಫಾಸ್ಟ್ ಹಾರ್ಡ್ನಿಂಗ್ ಆಗ್ಲಿಕ್ಕೆ ಹೋಗಿ ಕ್ರ್ಯಾಕಿಂಗ್ ಆಗ್ತದೆ. ಸೊ ಮಾಡ್ರೇಟ್ ಅಮೌಂಟಲ್ಲೇ ನಾವು ಜಿಪ್ಸಮನ್ನು ಇನ್ ಸಿಮೆಂಟ್ ಯೂಸ್ ಮಾಡಬೇಕು. ಆ್ಯಂಡ್ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಆಫ್ ದ ಸಿಮೆಂಟ್. ಓಕೆ, ಕ್ಯಾಲ್ಶಿಯಂ ಸಲ್ಫೇಟ್, ಇದನ್ನು ಕ್ಯಾಲ್ಶಿಯಂ ಸಲ್ಫೇಟ್ ಆ್ಯಂಡ್ ಕಾಪರ್ ಸಲ್ಫೇಟ್, ಸೋಡಿಯಂ ಕಾರ್ಬೋನೇಟ್ ಅಂತಲೇ ಕರಿತೇವೆ. ಆದರೆ ನಮ್ಗೆ ಗೊತ್ತಿರಬೇಕು ಅದರಲ್ಲಿ ಎಷ್ಟು ಮಾಲಿಕ್ಯೂಲ್ಸ್ ಆಫ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇದ್ದಾವೆ ಅಂತ. ಓಕೆ, ಈ ಜಿಪ್ಸಮನ್ನು ಹೀಟ್ ಮಾಡ್ತು ಅಂತಂದರೆ, ಎಸ್ ಈ ಜಿಪ್ಸಮನ್ನು ಹೀಟ್ ಮಾಡ್ತು ಅಂತಂದರೆ ವಾಟರ್ ಮಾಲಿಕ್ಯೂಲ್ಸ್ ರಿಮೂವ್ ಆಗ್ತವೆ.
ಎಸ್ ಪ್ರೀವಿಯಸ್ ಕೇಸ್ ಮೈಲ್ ತುತ್ತನ ಹೀಟ್ ಮಾಡಿದಾಗ ಏನಾಗಿತ್ತು, ವಾಟರ್ ಎಸ್ಕೇಪ್ ಆಗಿ ಬ್ಲೂ ಕಲರ್ ಕಾಂಪೌಂಡ್ ವೈಟ್ ಕಲರ್ ಆಗಿ ಕನ್ವರ್ಟ್ ಆಗಿತ್ತಲ್ಲ, ಅದೇ ಥರ. ಬಟ್ ಎಲ್ಲ ವಾಟರ್ ಮಾಲಿಕ್ಯೂಲ್ಸು ರಿಮೂವ್ ಆಗೋದಿಲ್ಲ, ಸ್ವಲ್ಪ ವಾಟರ್ ಮಾಲಿಕ್ಯೂಲ್ಸ್ ಇನ್ನೂ ಉಳ್ಕೊಳ್ತವೆ. ಏನಾಗ್ತದೆ ಅಂತ ನೋಡಿದರೆ ಅದು ಕನ್ವರ್ಟ್ ಇಂಟು ಕ್ಯಾಲ್ಶಿಯಂ ಸಲ್ಫೇಟ್ ಡಾಟ್ ಹಾಫ್ H2O. ಇಲ್ಲೇನು ಕ್ಯಾಲ್ಶಿಯಂ ಸಲ್ಫೇಟ್ ಡಾಟ್ 2H2O ಇತ್ತಲ್ಲ, ಅಲ್ಲಿ ಹಾಫ್ H2O ಇದೆ. ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅನ್ನು ನಾವು ಡಿನೋಟ್ ಮಾಡಬೇಕು ಅಂತಂದರೆ ಒಂದು ಡಾಟನ್ನು ಹಾಕಿ ಕಂಪೌಂಡ್ ಮುಂದೆ ಎಷ್ಟು ಮಾಲಿಕ್ಯೂಲ್ಸ್ ಆಫ್ ವಾಟರ್ ಇದ್ದಾವೆ ಅದನ್ನು ನೋಟ್ ಮಾಡಬೇಕು. ಎಸ್, ಆಫ್ಟರ್ ಹೀಟಿಂಗ್ ಏನು ಪ್ರಾಡಕ್ಟ್ ಫಾರ್ಮ್ ಆಯ್ತಲ್ಲ ಅದನ್ನು ಏನಂತ ಕರಿತೇವೆ ನಾವು, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಎಸ್, ಇದನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತೇವೆ. ಆ್ಯಂಡ್ ಮತ್ತೆ ನೋಡಿತ್ತು 1.5 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಎಸ್ಕೇಪ್ ಆಯಿತು, ಬಟ್ ಹಾಫ್ ಮಾಲಿಕ್ಯೂಲ್ ಆಫ್ ವಾಟರ್ ಇನ್ನೂ ಅದರಲ್ಲೇ ಟ್ರ್ಯಾಪ್ ಹಾಕೊಂಡು ಹೊಡಿತು. ಓಕೆ, ಈ ಜಿಪ್ಸಮನ್ನು ನಾವು ಒಂದಂತೂ ಯೂಸ್ ಗೊತ್ತಾಯಿತು, ಅದನ್ನು ಸಿಮೆಂಟ್ ಇಂಡಸ್ಟ್ರಿದಲ್ಲಿ ಪ್ರಿಪ್ರೇಷನ್ ಆಫ್ ಸಿಮೆಂಟಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸಿನ ಪ್ರಿಪ್ರೇಷನಲ್ಲಿ ಯೂಸ್ ಮಾಡ್ತಾರೆ ಅಂಥೇಳಿ. ದೆನ್ ಪ್ಲಾಸ್ಟರ್ ಆಫ್ ಪ್ಯಾರಿಸಿನ ಯೂಸ್ ಏನು? ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಏನು ಮಾಡ್ತಾರೆ, ಪ್ಲಾಸ್ಟರ್ಸ್ ಹಾಕ್ತಾರಲ್ಲ, ಬೋನ್ ಫ್ರ್ಯಾಕ್ಚರ್ ಆದಾಗ ಕರೆಕ್ಟಾಗಿ ಸೆಟ್ ಮಾಡಿ, ಇನ್ನೇನು ಬೋನು ಅಥವಾ ಲೆಗೋ ಹ್ಯಾಂಡೋ ಮೂಮೆಂಟ್ ಆಗಬಾರ್ದು ಅಂತ ಪ್ಲಾಸ್ಟರ್ ಹಾಕ್ತಾರಲ್ಲ, ಅದು ನಥಿಂಗ್ ಅದರ್ ದೆನ್ ಜಿಪ್ಸಮ್. ಎಸ್, ಅದರಿಂದ ಏನಾಯಿತು, ಜಿಪ್ಸಮ್ಮನ್ನು ಏನಾಯಿತು ವೆಟ್ ಮಾಡಿ ಅವರು ಪ್ರಾಪರ್ ಶೇಪಿಗೆ ಬೋನ್ಸನ್ನು ಲೆಗ್ಗನ್ನೆಲ್ಲ ಪ್ರಾಪರಾಗಿ ಫಿಕ್ಸ್ ಮಾಡಿ ಅದನ್ನು ಇದು ಮಾಡ್ತಾರಂದರೆ ಅದು ಬೇಗ ಹಾರ್ಡ್ ಆಗ್ತದೆ ಮತ್ತು ಮೊಮೆಂಟ್ ಆಗಲಿಕ್ಕೆ ಕೊಡೋದಿಲ್ಲ. ಆ್ಯಂಡ್ ಅದರಿಂದ ಬಾಡಿಗೇನು ಕೂಡ ಏನು ಹಾರ್ಮ್ ಇಲ್ಲ. ಸೊ ಆ್ಯಸ್ ಅ ಸಪೋರ್ಟ್ ಇನ್ ಫ್ರ್ಯಾಕ್ಚರ್ ಕೇಸಲ್ಲಿ ಜಿಪ್ಸಮನ್ನು ಯೂಸ್ ಮಾಡ್ತಾರೆ. ಎಸ್, ಪ್ಲಾಸ್ಟರ್ಸ್ ಅಂತ ಬರೀತೀನಿ. ಆ್ಯಂಡ್ ಪ್ಲಾಸ್ಟರ್ ಆಫ್ ಪ್ಯಾರಿಸಿನ ಬಹಳಷ್ಟು ಹೋಮ್ ಡೆಕೋರ್ಸನ್ನು ನೀವು ನೋಡಿರ್ಬೋದು. ಯಾವುದಾದ್ರೂ ಒಂದು ಸ್ಟ್ಯಾಚು ಆರ್ ಸಮ್ ವಾಸ್ ಏನಾದರೂ ಇರ್ತದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದನೇ ಯಾಕೆ ಮಾಡ್ತಾರೆ ಅಂತಂದರೆ ಅದು ಈಸಿಲಿ ಬ್ರೇಕ್ ಆಗೋದಿಲ್ಲ, ಮತ್ತು ಈ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನ ವೆಟ್ ಮಾಡಿ ಪ್ರಾಪರ್ ಮಾಲ್ಟಿಗೆ ಹಾಕಿದಾಗ ಅದು ಪ್ರಾಪರ್ ಶೇಪನ್ನು ತಗೊಳ್ತದೆ. ಆ್ಯಂಡ್ ಇಟ್ ಈಸ್ ನಾಟ್ ಈಸಿಲಿ ಬ್ರೇಕೇಬಲ್. ಹಾರ್ಡ್ ಸಬ್ಸ್ಟೆನ್ಸ್ ಇರೋದ್ರಿಂದ ಇನ್ ಸ್ಟ್ಯಾಚು ಈ ಥರ ಏನಾದ್ರೂ ಡೆಕೋರೇಟಿವ್ ಸಬ್ಸ್ಟೆನ್ಸಿನ ಡೆಕೋರೇಟಿವ್ ಥಿಂಗ್ಸ್ನ ಪ್ರಿಪ್ರೇಷನ್ಗೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಸೊ ಏನಾಯಿತು, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಏನು ಮಾಡ್ತೇವೆ ನಾವು, ಸೋಡಿಯಂ ಕ್ಲೋರೈಡಿಂದ ಪ್ರೊಡ್ಯೂಸ್ ಆಗುವ ಬಹಳಷ್ಟು ಕೆಮಿಕಲ್ಸನ್ನ ಕಂಪೌಂಡ್ಸನ್ನು ನಾವು ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ಸೊ ಸಾಲ್ಟ್ ಈಸ್ ನಾಟ್ ಓನ್ಲಿ ಸಾಲ್ಟ್, ಇಟ್ ಆಲ್ಸೋ ಆ್ಯಕ್ಟ್ಸ್ ಆಸ್ ಎ ಸ್ಟಾರ್ಟಿಂಗ್ ಮಟೀರಿಯಲ್ ಫಾರ್ ಮೆನಿ ಅದರ್ ಕಂಪೌಂಡ್ಸ್ ವಿಚ್ ಆರ್ ಯೂಸ್ಫುಲ್ ಟು ಅಸ್. ಆ್ಯಂಡ್ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಯಾಕೆ ಕರೀತಾರೆ, ಪ್ಯಾರಿಸ್ ಅಂತಲೇ ಯಾಕೆ ವರ್ಡ್ ಯೂಸ್ ಮಾಡ್ತಾ ಇದ್ದಾರೆ, ಯಾಕಂತಂದರೆ ನ್ಯಾಚುರಲ್ ನಮ್ಮ ಜಿಪ್ಸಮ್ ಏನಿದೆ ಕ್ಯಾಲ್ಶಿಯಂ ಸಲ್ಫೇಟ್ ಅದು ಹೆಚ್ಚಾಗಿ ಪ್ಯಾರಿಸ್ ನಿಯರ್ ಬೈ ಏರಿಯಾದಲ್ಲಿ ಫಸ್ಟ್ ಟೈಮ್ ಕಂಡು ಬಂದಿತ್ತು. ಎಸ್, ನ್ಯಾಚುರಲ್ ಎಕ್ಸಿಸ್ಟಿಂಗ್ ಅಂದರೆ ಅಲ್ಲಿರೋ ಸಾಯಿಲ್ನಲ್ಲೇ ಕ್ಯಾಲ್ಶಿಯಂ ಸಲ್ಫೇಟ್ ಅಂಶ ಜಾಸ್ತಿ ಇತ್ತು. ಸೊ ಅದನ್ನು ನಾವು ಈಗ ಪ್ರಿಪೇರ್ ಮಾಡೋದನ್ನು ಕಲ್ತಿದ್ದೇವೆ, ಸಿಂಥಸೈಸ್ ಮಾಡೋದನ್ನು ಕಲ್ತಿದ್ದೇವೆ. ಫಸ್ಟ್ ನಮಗೆ ಪ್ಯಾರಿಸ್ ನಿಯರ್ ಬೈ ಅದು ಸಿಕ್ಕಿದ್ದಕ್ಕೆ ಅದನ್ನು ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೇಳ್ತೇವೆ. ಮುಂದಿನ ಕ್ಲಾಸ್ನಲ್ಲಿ ಮತ್ತು ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನಿಮಗೆ ನಮ್ಮ ಕ್ಲಾಸಸ್ ಇಷ್ಟ ಆಗ್ತಾ ಇದ್ದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಅತಿ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಇದನ್ನು ತಲುಪೋ ಥರ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.